ಬಾವಾ, ಈಗ ಸೌತ್ ಇಂಡಿಯನ್ ಸ್ಟೇಟ್ಸ್ ಡಿಲಿಮಿಟೇಷನ್ ಆಗ್ತಾ ಇರೋದ್ರಿಂದ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಪ್ರಾಬ್ಲಮ್ ಆಗ್ತಿದೆ. ಸಫರರ್ಸ್ ಆಫ್ ದ ಸೌತ್ ಇಂಡಿಯನ್ಸ್ ಅಂತ ಹೇಳ್ತಿದಾರಲ್ವಾ, ಯಾಕೆ ಈ ತರ ಅನಿಸ್ತಾ ಇದೆ? ಯಾಕೆ ತರ ಅಂತಂದ್ರೆ ಮೇನ್ ಆಗಿ ಪಾಪ್ಯುಲೇಷನ್ ಪಾಲಿಸಿ. ಅಂದ್ರೆ ಸೌತ್ ಇಂಡಿಯನ್ ಏನಕ್ಕೆ, ಇದು ಒಳ್ಳೆ ಕ್ವಶನ್. ಇದು ಸೌತ್ ಇಂಡಿಯನ್ ಏನಕ್ಕೆ ಅಪೋಸ್ ಮಾಡ್ತಾ ಇದೆ, ನಾರ್ತ್ ಇಂಡಿಯಾ ಏನಕ್ಕೆ ಅಪೋಸ್ ಮಾಡ್ತಿಲ್ಲ ಅಂತಂದ್ರೆ, ಇಲ್ಲಿ ಏನಾಗ್ತಾ ಇದೆ, ಆಲ್ರೆಡಿ ಒಂದು ಪಾರ್ಲಿಮೆಂಟ್ ನ ನಿರ್ಮಾಣ ಮಾಡಿದ್ದಾರೆ ಯೂನಿಯನ್ ಗೌರ್ಮೆಂಟ್. ಅದು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 888 ಲೋಕಸಭಾ ಸದಸ್ಯರ ಆಸನ, ಅಂದ್ರೆ ಅಷ್ಟು ಸೀಟ್ ಇಡಿಸುವಂತ ಒಂದು ಕಟ್ಟಡ ಅದು. ಈಗ ಆ ನಂಬರ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದು ಹೆಂಗೆ ಎಫೆಕ್ಟ್ ಆಗ್ತದೆ ಸೌತ್ ಇಂಡಿಯಾಗೆ ಅಂತಂದ್ರೆ, ಈ ಎಕ್ಸಾಂಪಲ್ ನಾನು ಯಾವ್ದೋ ಸ್ಟೇಟ್ ನ ತಗೊಂತಾ ಇದ್ದೀನಿ, ಬಟ್ ಎಕ್ಸಾಂಪಲ್ ಅಷ್ಟೇ ಇದು. UP ಪಾಪ್ಯುಲೇಷನ್ ಜಾಸ್ತಿ ಇದೆ. UP ನಲ್ಲಿ ಏನಾಗ್ತಾ ಇದೆ, ಈಗ ಪ್ರೆಸೆಂಟ್ ಇರೋದು 80 ಲೋಕಸಭಾ ಸದಸ್ಯರ ಸಂಖ್ಯೆ ಆಸ್ ಪರ್ 1971 ಸೆನ್ಸಸ್, 1973 ಡಿಲಿಮಿಟೇಷನ್ ಪಾಲಿಸಿ ಪ್ರಕಾರ. 80 ಇರುವಂತ ಲೋಕಸಭಾ ಸದಸ್ಯರ ಸಂಖ್ಯೆ 2026 ಡಿಲಿಮಿಟೇಷನ್ ಪಾಲಿಸಿಯನ್ನು ಬಂತು ಅಂತಂದ್ರೆ, ಅವರ ಒಂದು ಲೋಕಸಭಾ ಸದಸ್ಯರ ಸಂಖ್ಯೆ 143 ಆಗುತ್ತೆ. ಈಗಿರೋ ಜನಸಂಖ್ಯೆ ಆಧಾರದ ಮೇಲೆ 143 ಲೋಕಸಭಾ ಸದಸ್ಯರನ್ನ ಕಳಿಸ್ಕೊಡ್ತಾರೆ ಅವರು ಪಾರ್ಲಿಮೆಂಟ್. ಇದು ಹೆಂಗೆ ಸೌತ್ ಇಂಡಿಯಾಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಇಲ್ಲಿ ಇದೇ ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಈ ಇಷ್ಟೂ ರಾಜ್ಯಗಳು ಸೇರಿದ್ರು ನಾವು ಸೆಂಟ್ರಲ್ಗೆ ಪಾರ್ಲಿಮೆಂಟ್ಗೆ ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆ 164 ಜನನ ಮಾತ್ರ ನಾವು ಸೆಂಡ್ ಮಾಡ್ತಾ ಇರೋದು. ಈ ಒಂದು ರಾಜ್ಯಕ್ಕೆ ನಾವು ಸಮ ಆಗ್ತಾ ಇಲ್ಲ. ಇಡೀ ಸೌತ್ ಇಂಡಿಯನ್ ಸ್ಟೇಟ್ಸ್ ನಾಟ್ ಈಕ್ವಲ್ ಟು ಒನ್ ಸ್ಟೇಟ್ ಇನ್ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ. ಈ ಒಂದು ಏನಿದೆ ವ್ಯತ್ಯಾಸ ಇದೆಯಲ್ಲ, ಇದು ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ತುಂಬ ಒಂಥರ ಅನ್ಯಾಯ ಅನ್ನೋದಕ್ಕಿಂತ ಘೋರ ಅನ್ಯಾಯ ಇದು. ಯಾಕೆಂದ್ರೆ ಎಜುಕೇಶನ್, ಎಕನಾಮಿಕಲಿ ಡೆವಲಪ್ಡ್ ಸ್ಟೇಟ್ಸ್ ಸೌತ್ ಸ್ಟೇಟ್ಸ್, ಬಟ್ ಲೋಕಸಭಾ ಸೀಟ್ಸ್ನ ನಾವು ಅಥವಾ ರೆಪ್ರೆಸೆಂಟೇಷನ್ಸ್ನ ನಾವು ಇಲ್ಲಿಂದ ಸೆಂಡ್ ಮಾಡೋದು ತುಂಬ ಕಡಿಮೆ ಜನ. ಇಲ್ಲಿ ಏನಾಗ್ಬೋದು ರಾಜಕೀಯ ವ್ಯತ್ಯಾಸಗಳು, ಅದು ಬೇರೆ ವಿಚಾರ. ಪೊಲಿಟಿಕಲ್ ಸ್ಟ್ರೆಂತ್ ವಿಚಾರದಲ್ಲಿ ನಾವು ಮೈನ್ಯೂಟ್ ಆಗಿ ಹೋಗ್ತೀವಿ. ಸೌತ್ ಸ್ಟೇಟ್ಸ್ ಏನಿದ್ರೆ ರೆಪ್ರೆಸೆಂಟೇಷನ್ ಇಲ್ಲ, ಮೈನ್ಯೂಟ್ 1%, 100% ಅಲ್ಲಿ 1% ಅಷ್ಟೇ ನಮ್ದು ಲೋಕಸಭಾ ಸದಸ್ಯರ ಸಂಖ್ಯೆ ಒಳಗೆ. ಅಂದ್ರೆ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಪಾಲಿಸೀಸ್ ಎಲ್ಲ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇಟ್ಕೊಬೋದೇನೋ, ಬಿಟ್ರೆ 100% ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಆಫ್ ಸಂವಿಧಾನದ ಅಡಿಯಲ್ಲಿ ನಾವು ಒಂದು ಬಿಲ್, ಒಂದು ಮಸೂದೆನ ನಾವು ಪಾಲಿಸಿ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಅದರ ಸಂಖ್ಯಾಬಲದ ಆಧಾರದ ಮೇಲೆ ನಾವು ಮಾಡ್ತೀವಿ. ಆ ಸಮಯದಲ್ಲಿ ನಮ್ಮ ಅಹವಾಲು, ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಈ ಸದ್ಯಕ್ಕೆ ಮಟ್ಟಕ್ಕಂತೂ ನನ್ನಲ್ಲಿಲ್ಲ. ಈ ಒಂದು ಒಪಿನಿಯನ್ನ ನಾವು ಹೇಳ್ತಾ ಇರೋದಲ್ಲ, ಇಡೀ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ಈಗ ಅದನ್ನ ಹೇಳಕ್ ಹೊರಟಿರೋದು.